ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್. ನೀವೆಲ್ಲ ಹೇಗಿದ್ದೀರಾ? ನಾನು ಮಾಲಾ. ನಾನು ಈಗ ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ಅಂತ ಯಾರೂ ಬೇಜಾರು ಮಾಡ್ಕೊಬೇಡಿ. ಏಕೆಂದರೆ ಫಂಕ್ಷನ್ಸ್ ಇತ್ತು ಮನೇಲಿ, ಸೊ ಹಾಗಾಗಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ಹಾಗೆ ಕಡೆ ಕಾರ್ತಿಕ ಅಲ್ವಾ, ನಾನು ಊರಿಗೆ ಬೇರೆ ಬಂದಿದ್ದೆ. ನೀವೇ ನೋಡಿದ್ರಲ್ವ ಯಾವ ಥರ ಎಲ್ಲ ಕೆಲಸ ಇತ್ತು ಅಂತ. ಸೊ ಹಾಗಾಗಿ ಲೇಟಾಗಿ ವೀಡಿಯೋ ಹಾಕಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಜೊತೆಗೆ ಇಲ್ಲಿ ನಂದು ಕಡೆ ಕಾರ್ತಿಕ ನಡೀತಾ ಇತ್ತು. ಅಂದರೆ ಮೈಲಾರಲಿಂಗೇಶ್ವರದ್ದು ದೇವರದ್ದು ಕಡೆ ಕಾರ್ತಿಕ ಇತ್ತು. ಸೊ ಹಾಗಾಗಿ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತಂದರೆ, ನಮ್ಮದು ಹಸಿಕೆರೆ ಹತ್ರ ಹಳ್ಳಿ ಅರಕೆರೆ ಅಂತ ಬಾಣಾವರ ಅದರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಮಾತ್ರ. ಎಲ್ಲ ಊರಲ್ಲಿರೋರು ಎಲ್ಲರೂ ದುಡ್ಡು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿಸ್ತಾರೆ. ಜೊತೆಗೆ ಕಡೆ ಕಾರ್ತಿಕ ಅಲ್ವಾ, ಆರತಿ ಕಳಸ ಎಲ್ಲ ಹೋಗಬೇಕು. ಭಾನುವಾರ ರಾತ್ರಿ 8:30ಗೆ ಗಂಗೆ ತರಕ್ಕೆ ಹೋಗ್ತಾರೆ. ದೇವರೆಲ್ಲ ಹೋಗಿಬಿಟ್ಟು ಗಂಗೆ ಸ್ನಾನ ಮಾಡಿಸ್ಕೊಂಡು ಗಂಗೆ ತೊಗೊಂಬಂದು ಒಂದು ಕೋರು ಹುಡುಗಿ ಮೇಲೆ ಕಳಸ ಹೊರಿಸ್ತಾರೆ. ಅದು ದೇವ್ರು ಬರುತ್ತೆ ಆ ಹುಡುಗಿ ಮೇಲೆ. ದೊಡ್ಡವರಿಗೆಲ್ಲ ಕೊಡೋಲ್ಲ ಅದನ್ನು, ಕಳಸನ ಚಿಕ್ಕ ಮಕ್ಕಳಿಗೆ ಹೊರಬೇಕು. ಸೊ ಹಾಗಾಗಿ ಅಡ್ಡೆ ಮೇಲೆ ಇರೋದೇ ಮೈಲಾರಲಿಂಗೇಶ್ವರ, ಇನ್ನೊಂದು ಕರಿಯಜ್ಜೆ ಮತ್ತು ಮಾಚಿದೇವ. ಅಂದರೆ ಮಾಚಿದೇವರು ನಮ್ಮದು ಬೇರೆ ದೇವಸ್ಥಾನದ್ದು, ಬಟ್ ಆ ದೇವಸ್ಥಾನನ ಕಟ್ತಾ ಇರೋದ್ರಿಂದ ಅದನ್ನು ಕೆಡವಿರೋದನ್ನ ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ದೇವ್ರನ್ನೂ ಸಹ ನಾವು ಇಲ್ಲಿ ಮೆರವಣಿಗೆ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಕಳಸ ಎಲ್ಲ ಇಡೀ ಊರಲ್ಲಿರೋ ಎಲ್ಲ ಪ್ರತಿಯೊಬ್ಬರೂ ಇದೇ ದೇವಸ್ಥಾನಕ್ಕೆ ಬರ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ. ಎಲ್ಲರೂ ಒಟ್ಟು ಕೂಡಿ ಎಲ್ಲ ಪೂಜೆನೂ ದೇವಸ್ಥಾನದ ಎಲ್ಲದನ್ನೂ ಆಚರಿಸ್ಕೊಂಡೇ ಹೋಗ್ತೀವಿ. ಮೈಲಾರಲಿಂಗೇಶ್ವರನನ್ನು 7 ಕೋಟೆಯ ಒಡೆಯ ಅಂತಲೇ ಕರೀತಾರೆ. ಅವನು ಬಿಲ್ಲನ್ನು ಹೇರಿ ಕರಕಾಣಿಕೆ ನುಡಿಯುವ ಮೈಲಾರಲಿಂಗ. ಅಂದರೆ ಮುಂದೆ ಏನಾಗುತ್ತದೆ ಅದನ್ನು ಹೇಳ್ಬಿಟ್ಟು ಮೇಲಿಂದ ಏನು ತುತ್ತ ತುದಿಲೆ ಹತ್ತಿರ್ತಾರಲ್ಲ ಅಲ್ಲಿಂದ ಹೇಳಿ ಅದನ್ನು ಬೀಳುವ ಪದ್ಧತಿ ಇದೆ. ಜೊತೆಗೆ ಇಲ್ಲಿ 3 ಜನ ನಾವು ಕರೆಸ್ಕೊಂಡಿದ್ದೀವಿ, ಗೋರವರು ಅಂತ. ಅವರು ಗೋರವರು ಅಂತಂದರೆ ಮೈಲಾರಲಿಂಗನ ಪರಮ ಭಕ್ತರು. ಅವರಿಂದನೇ ಇದು ಕಾರ್ಯಕ್ರಮ ಮೂಡಿಬರಬೇಕು. ಜೊತೆಗೆ ಧಾರ್ಮಿಕ ಪರಂಪರೆಯಿಂದ ಕುಂಬಾರರು, ಉಪ್ಪಾರರು, ನಾಯಕರು, ಗಿರಿಜನರು ಇವರಲ್ಲಿ ಕಂಡುಬರ್ತಾರೆ. ಬಟ್ ಜಾಸ್ತಿ ಅಂತಂದರೆ ಗೋರವರಲ್ಲಿ ಮೈಲಾರಲಿಂಗ ಜಾಸ್ತಿ ಅವ್ರ ಇದರಲ್ಲೇ ಕಂಡುಬರೋದು. ಏಕೆಂದರೆ ಅವರು ಮೈಲಾರಲಿಂಗಗೋಸ್ಕರ ಅವ್ರನ್ನೇ ಅರ್ಪಣೆ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಗೋರವರವರು ಅಂತ ಕರೀತಾರೆ. ನಾವು ಎಷ್ಟು ಇತಿಹಾಸ ಇರುತ್ತಲ್ವ ಈ ಥರ ಎಲ್ಲ ದೇವಸ್ಥಾನದೆಲ್ಲ. ಹಳೆಯ ಕಾಲದ ದೇವಸ್ಥಾನ ಆದ್ರೂ ಮೈಲಾರಲಿಂಗೇಶ್ವರದ ನಿಜವಾದ ಕಥೆ ಅಂತ ಕೇಳಿದ್ರೇ ವಿಶೇಷವಾಗಿರುತ್ತೆ. ಇನ್ನು ಮುಂದೆ ತುಂಬ ಇದೆ. ಯಾರ್ಯಾರು ಈ ವಿಡಿಯೋ ವಾಚ್ ಮಾಡಲಿಲ್ಲ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಡೀಟೇಲ್ಸ್ ಇದೆ ಮೈಲಾರಲಿಂಗೇಶ್ವರದ್ದು, ಹೇಳ್ತಾ ಹೋಗ್ತೀನಿ. ಯಾರು ಎಲ್ಲೂ ಸ್ಕಿಪ್ ಮಾಡ್ದಲೇ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಮೈಲಾರಲಿಂಗ ದೇವತೆಯ ರೂಪದಲ್ಲಿ, ಅಂದರೆ ಶಿವನ ಸ್ವರೂಪವಾಗಿ ಭೂಮಿಗೆ ಬರ್ತಾನೆ, ಭೂಮಿಗೆ ಬಂದು ನೆಲೆಸ್ತಾನೆ. ಭೂಮಿಗೆ ಬರೋ ಕಾರಣ ಏನು ಅಂತಂದರೆ, ಮುನಿಜನರು ಒಂದು ಪರ್ವತದಲ್ಲಿ ನೆಲೆಸಿರ್ತಾರೆ. ಆ ನೆಲೆಸಿರೋ ಜಾಗದಲ್ಲಿ ಋಷಿಮುನಿಗಳೆಲ್ಲ ಹೋಮ ಯಜ್ಞ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿಗೆ ಮಣಿವಲ್ಲ ಸೂರನೆಂಬ ದುರ್ಮಾರ್ಗ ಅವ್ರನ್ನೆಲ್ಲ ಚೆನ್ನಾಗಿ ಹೊಡೆದು ಯಜ್ಞ ಆದಿಗಳನ್ನೆಲ್ಲ ಹಾಳು ಮಾಡ್ತಾ ಹೋಗ್ತಾನೆ. ಬಟ್ ಅದನ್ನೆಲ್ಲ ಕಾಪಾಡೋಕ್ಕೋಸ್ಕರನೇ ಗೋರವ ಅನ್ನೋನು ಆ ಶಿವನ ಕುರಿತಾಗಿ ಬೇಡ್ಕೊತಾನಂತೆ. ಅಂದರೆ ನನ್ನನ್ನು ಕಾಪಾಡಿ ಅಂತ ತಪಸ್ಸಿಗೆ ಕೂರ್ತಾನಂತೆ. ಆವಾಗ ಶಿವ ಧರೆಗೆ ಇಳಿದು ಲಿಂಗನ ರೂಪದಲ್ಲಿ ಧರೆಗೆ ಇಳಿತಾನೆ. ಆವಾಗಿನಿಂದ ಅದು ಮೈಲಾರಲಿಂಗೇಶ್ವರ ಅಂತ ಪ್ರತೀತಿ ಇದೆ. ಜೊತೆಗೆ ಇಲ್ಲಿ ಬಂದು ಗೋರವರು ಕರಿವಸ್ತ್ರದಿಂದನೇ ಅವ್ರು ಏನೇ ಬಟ್ಟೆ ಹಾಕೋದು ಕರಿವಸ್ತ್ರನ ಧರಿಸ್ಕೊಂಡೇ ಪೂಜೆ ಮಾಡಬೇಕು. ಕರಿವಸ್ತ್ರ ಹಾಕಿಸ್ಕೊಂಡೇ ಮಣ ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಡೆ ಅದನ್ನು ಬೋಸಿ ತುಂಬೋದು ಅಂತಾರೆ, ಬೇರೆ ಕಡೆ ಮಣ ಹಾಕೋದು ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇದೆ. ಅದು ಎಲ್ಲ ಊರಲ್ಲೂ ಒಂದೊಂದು ಥರ ಹೇಳ್ತಾರೆ. ಅಂದರೆ ಅರಕೆರೆಯಲ್ಲಿ ಬೋಸಿ ತುಂಬೋದು ಅಂತ ಹೇಳ್ತಾರೆ. ಇವರು ಬಂದು ನಿಮಗೆ ಭಂಡಾರದ ಒಡೆಯ ಅಂತಲೇ ಕರೆಸ್ಕೊಂಡಿದ್ದಾರೆ ಮೈಲಾರಲಿಂಗೇಶ್ವರ. ಭಂಡಾರ ಅಂತ ಅಂದರೆ ಅರಿಶಿಣದಲ್ಲಿ ಅವರು ಪೂರ್ತಿ ಅರಿಶಿಣನೇ ಅವರಿಗೆ ತುಂಬಿರುತ್ತಂತೆ. ಜೊತೆಗೆ ಆ ಭಂಡಾರನ ಹಣೆಗೆ ಹಚ್ಕೊಂಡು ಅದರಲ್ಲಿ ಕುದುರೆಯನ್ನು ಕಾಣ್ತಾರಂತೆ ದೇವರು. ನೋಡಿ ಎಷ್ಟು ಪ್ರತೀತಿ ಇದೆ ಅಂತ. ವಿಶೇಷ ಅಂತಂದರೆ ಯಾವ ಥರ ಇದೆ ಅಂತಂದರೆ ಮೈಯೇ ರೋಮಾಂಚನವಾಗುತ್ತೆ ಈ ಥರ ಎಲ್ಲ ಕೇಳ್ತಾ ಇದ್ದರೆ. ನಮ್ಮ ಇದರಲ್ಲೂ ಈ ಥರ ಹಿಂದೂ ಇದ್ರಲ್ಲೂ ಈ ಥರ ಎಲ್ಲ ಇದೆಯಲ್ಲ ಅನ್ನೋದೇ ನಮಗೆ ಒಂದು ಹೆಮ್ಮೆ. ಪರಶಿವನ ದೀಪ, ಮನುಕುಲನ ದೀಪ, ಭಂಡಾರದ ದೀಶ ಲಿಂಗೇಶ್ವರ ಎಂದು ಕರೆಯುತ್ತಾರೆ ಅಂತ.
ಎಷ್ಟು ಲೈನ್ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಮಾತ್ರ. ನಮ್ಮೂರು ಅಂತ ಅರಕೆರೆ ಅಲ್ವಾ, ಅರಕೆರೆಯಲ್ಲಿ ಅದೆಲ್ಲ ಏನು ಕಾರ್ತಿಕ ಎಲ್ಲ ಆಗೋದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಮೈಲಾರಲಿಂಗೇಶ್ವರನ ಕಡೆ ಕಾರ್ತಿಕ ಆಚರಿಸಿದ್ರು. ಅದು ಭಾನುವಾರ ಅಂದರೆ ಡಿಸೆಂಬರ್ 1ರಂದು ರಾತ್ರಿ ಸರಿಸುಮಾರು 8:30ಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಗಂಗೆ ತರಕ್ಕೆ. ಆನಂತರ ದೇವಸ್ಥಾನಕ್ಕೆ ಎಲ್ಲ ದೇವತೆಗಳನ್ನ ಕರ್ಕೊಂಡು ಆರತಿ ಕಳಸ ಹೊತ್ಕೊಂಡು ಮೈಲಾರಲಿಂಗೇಶ್ವರನ್ನು ಅಡ್ಡೆ ಮೇಲೆ ಹೊತ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಅದ್ರ ಜೊತೆಗೆ ತಮಟೆ ಸೌಂಡ್ ಇರಲೇಬೇಕು. ವಾಲಕದವರು ತಮಟೆ ಸೌಂಡ್ ಇರಲಿಲ್ಲ ಅಂತಂದರೆ ದೇವ್ರುಗಳು ಮುಂದೆನೇ ಹೋಗಲ್ಲ. ಜೊತೆಗೆ ಒಬ್ಬ ಗೋರೋರ್ನಲ್ಲಿ ಮೈ ಮೇಲೆ ಬಂದು ಅಂದರೆ ಒಬ್ಬ ಮನುಷ್ಯನ ಮೇಲೆ ದೇವರು ಬಂದು ಅದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ, ನುಡಿತಾರೆ. ಜೊತೆಗೆ ದೇವ್ರುಗಳೆಲ್ಲ ಅವ್ರನ್ನ ಸುತ್ತಾಡಿ ಅವ್ರನ್ನ ಯಾವ ಥರ ಬಣ ಹಾಕ್ತಾರೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗ್ತಾರೆ. ನಮ್ಮೂರಲ್ಲಿ ಅದು ಪದ್ಧತಿ ಇದೆ, ತುಂಬ ಚೆನ್ನಾಗಿದೆ. ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ದೇವರೆಲ್ಲ ಸುತ್ತಾಡಿ ಆ ಮನುಷ್ಯರನ್ನ ಸುತ್ತಾಡಿಸಿ, ದೇವ್ರು ಬಂದಿರ್ತಲ್ಲ ಅವ್ರನ್ನೆಲ್ಲ ಸುತ್ತಾಡಿಸಿ ಅದೆಲ್ಲ ನೋಡ್ತಾ ಹೋಗ್ತಾರೆ. ಅಂದರೆ ಆಟ ಆಡಿಸೋದು, ನಾನಾ ನೀನಾ ಅಂತ ಹೇಳಿಬಿಟ್ಟು ಆಟ ಆಡಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿತ್ತು ಮಾತ್ರ, ನೋಡೋಕ್ಕೆ ಮೈ ರೋಮಾಂಚನವಾಗ್ತಿತ್ತು. ಜೊತೆಗೆ ಇವರು ಯಾವ ಥರ ಅಂತಂದರೆ ಮಂಗನ ರೂಪದಲ್ಲಿ ಅಂದರೆ ಕಪ್ಪೆ ಥರ ಜಿಗಿತಾರೆ. ಮೇಯ್ಕ್ ಎಷ್ಟು ಜೋರಾಗಿ ಜಿಗಿತಾರೆ ಅಂತಂದರೆ ನನಗೆ ನೋಡೋಕ್ಕೇ ಭಯ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ಅದು ಮಣ ಹಾಕೋದು ಮಾತ್ರ ಸಖತ್ತಾಗಿತ್ತು. ಬೋಸಿ ತುಂಬೋದು ಮಾತ್ರ ಅದರಲ್ಲಿ ಏನೇನು ಇರ್ತಾರಂದರೆ ಬಾಳೆಹಣ್ಣಿನ ರಸಾಯನ, ಹಾಲು, ತುಪ್ಪ, ಬೆಣ್ಣೆ ಎಲ್ಲ, ಸಕ್ಕರೆ, ತೆಂಗಿನಕಾಯಿದು ಎಲ್ಲ ತುರಿಯೆಲ್ಲ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಟ್ಟಿರ್ತಾರೆ. ಅದನ್ನು ಅವರು ಮಣ ಹಾಕಿ ತಿನ್ನಬೇಕು ದೇವರು. ತುಂಬ ಚೆನ್ನಾಗಿ ಮಾತ್ರ ಮೂಡಿ ಬಂತು ಮಾತ್ರ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಜೊತೆಗೆ ಅನ್ನದಾನ ಎಲ್ಲ ಇತ್ತು. ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮೂಲಕನೇ ಎಲ್ಲರನ್ನೂ ಬೀಳ್ಕೊಡುಗೆ ಕೊಟ್ಟಿದ್ರು. ಜೊತೆಗೆ ಕಡಲೆಕಾಳಿನ ಉಸ್ಲಿ, ಜೊತೆಗೆ ಕಾಯಿ, ಅದರೊಳಗೆ ಕಾಯಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು. ಕಾಳು ಉಸ್ಲಿ ಅಂತ ಕೊಟ್ಟಿದ್ರು. ಇದು ದೇವಸ್ಥಾನನ ಫಸ್ಟು ಕಾಡೆ ಕಾರ್ತಿಕನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಜನರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಅಂದರೆ ಇಷ್ಟಿಷ್ಟು ಅಂತ ಅವ್ರ ಕೈಲಾದಷ್ಟು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊತಾರೆ ಫಸ್ಟು. ಅದಾದಮೇಲೆ ಕಡೆ ಕಾರ್ತಿಕ ಸ್ಟಾರ್ಟ್ ಆಗುತ್ತೆ. ನಮ್ಮೂರಲ್ಲಿ ಒಟ್ಟೊಟ್ಟಿಗೆ 2-3 ಕಾರ್ತಿಕಗಳು ಅಂದರೆ ಬೇರೆ ಬೇರೆ ದೇವ್ರುಗಳದ್ದು ಕಾರ್ತಿಕಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ವೀಡಿಯೋನ ಲೇಟಾಗಿ ಮಾಡಿದೆ. ಈ ವಿಡಿಯೋದು ನಿಮಗೆ ತೋರಿಸ್ತೀನಿ. ಎಲ್ಲೂ ವಾಯ್ಸ್ನ ನಾನು ಕೊಡೋಕ್ಕೆ ಹೋಗಲ್ಲ, ಬೇರೆ ಸ್ಕಿಪ್ ಮಾಡ್ತಾ ಇದ್ದೀನಿ ವಾಯ್ಸ್ನ. ನೋಡಿ ಯಾವ ಥರ ಮೂಡ್ ಬರುತ್ತೆ ದೇವಸ್ಥಾನದ್ದು, ತಮಟೆ ಸೌಂಡ್ ಎಲ್ಲ ಅಂತ.
ನೋಡಿದ್ರಲ್ಲ ಯಾವ ಥರ ಮಣೆ ಹಾಕಿದ್ರು ಅಂತ. ಇದೇ ಥರನೇ ನಮ್ಮ ಊರಲ್ಲಿ ನಡೆಯುತ್ತೆ ಕಡೆ ಕಾರ್ತಿಕ. ಪ್ರತಿ ವರ್ಷವೂ ಇದೇ ಥರನೇ ಮೂಡಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡ್ದಲೇ ನೋಡಿ, ಏಕೆಂದರೆ ಈ ಒಂದು ವಿಡಿಯೋದಿಂದ ನನ್ನ ಜೀವನನೇ ಇದೆ. ಜೊತೆಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರನೇ ಬೇರೆ ಬೇರೆ ವಿಡಿಯೋಗಳಿಗೆ ಹಾಕೋಕ್ಕೆ ಹುಮ್ಮಸ್ಸು ನನಗೆ ಬರುತ್ತೆ, ಚೈತನ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ಮುಗ್ದಾದ್ಮೇಲೆ ನಾನು ದೇವ್ರದ್ದು ಒಂದು ವಿಡಿಯೋ ತೆಗೆದಿದ್ದೀನಿ, ಲಾಸ್ಟಿಗೆ ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ಇದೇ ಥರನೇ ನಮ್ಮೂರಲ್ಲಿ ಏನು ಕಡೆ ಕಾರ್ತಿಕದ ಜಾತ್ರೆ ನಡೀತಾರೆ. ಇದು ನಮ್ಮದು ಮೈಲಾರ ಲಿಂಗೇಶ್ವರದ ದೇವಸ್ಥಾನ. ಅದರೊಳಗಿರೋದೇ ಮೈಲಾರ ಲಿಂಗೇಶ್ವರ. ಮತ್ತು ಇದೆಲ್ಲ ಏನು ಹಣ್ಣು ಕಾಯೆಲ್ಲ ಮಾಡಿಕೊಡ್ತಾಯಿದ್ರು ಪೂಜೆ ಮಾಡಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.